ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋದು ತರಕಾರಿ ಹುಳಿ. ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನೋಡಿ. ನವಿಲ್ಕೋಸು ತಣಿ, ನವಿಲ್ಕೋಸು ಅಂದರೆ ಗೆಡ್ಡೆಕೋಸು ಅಂತಾರೆ, ಒಂದೊಂದು ಕಡೆ ಪ್ರದೇಶದಲ್ಲಿ ಒಂದೊಂದು ಥರ ಕರೀತಾರೆ ಅದನ್ನು. ಹಾಗಾಗಿ ನಾನು ನವಿಲ್ಕೋಸು ತಗೊಂಡಿದ್ದೀನಿ, ಮತ್ತು ಹೀರೆಕಾಯಿ ತಗೊಂಡಿದ್ದೀನಿ, ಬೀನ್ಸ್ ತಗೊಂಡಿದ್ದೀನಿ, ಒಂದೆರಡು ಬಟಾಣಿ ಇತ್ತು ಅಂತ ಬಟಾಣಿನೂ ಹಾಕ್ಕೊಂಡಿದ್ದೀನಿ, ಮತ್ತು ಆಲೂಗೆಡ್ಡೆ ತಗೊಂಡಿದ್ದೀನಿ, ಮತ್ತು ತೊಗರಿಬೇಳೆ ಬೇಕು, ತೊಗರಿಬೇಳೆ ತಗೊಂಡಿದ್ದೀನಿ. ರುಬ್ಕೊಳ್ಳಿಕ್ಕೆ ಕಾಯಿ ಬೇಕು, ಟೊಮೊಟೊ ಬೇಕು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾಂಬಾರ್ ಪುಡಿ ಹೇಗೆ ಮಾಡೋದು, ಹುಳಿ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಸಾಂಬಾರ್ ಪುಡಿ ಇಟ್ಕೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು ಬೇಕು, ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, ಮತ್ತು ಉಪ್ಪು ಬೇಕು, ಒಂಚೂರು ಬೆಲ್ಲ ಬೇಕು. ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕಿದ್ರೆ, ಹಾಗಾಗಿ ಬೆಲ್ಲ ಬೇಕು. ನಾನು ತೋರಿಸ್ತೀನಿ ಸಾಂಬಾರು ಮಾಡೋವಾಗ ಹೇಗೆ ಹಾಕ್ತೀನಿ, ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ಸಾರಿಗೆ ಬೇಯಕ್ಕಿಡೋಣ. ನೋಡಿ, ತೊಗರಿಬೇಳೆ ತೊಳ್ಕೊ ಬಂದಿದ್ದೀನಿ, ತೊಗರಿಬೇಳೆ ಹಾಕ್ಕೊಂತ ಇದ್ದೀನಿ. ನೋಡಿ, ತೊಗರಿಬೇಳೆ ಹಾಕ್ಕೊಂತ ಇದ್ದೀನಿ. ಮತ್ತು ತರಕಾರಿ ಎಲ್ಲ ವಾಶ್ ಮಾಡಿ ಹೆಚ್ಚಿಟ್ಕೊ ಬಂದಿದ್ದೀನಿ. ನೋಡಿ, ತರಕಾರಿ ಎಲ್ಲ ವಾಶ್ ಮಾಡಿ ಹೆಚ್ಚಿಟ್ಕೊ ಬಂದಿದ್ದೀನಿ. ನೋಡಿ, ಎಲ್ಲ ಹಾಕ್ಕೊಂತ ಇದ್ದೀನಿ. ಫಸ್ಟು ಗೆಡ್ಡೆಕೋಸು ಹಾಕೊಂಡೆ, ಆಮೇಲೆ ಹೀರೆಕಾಯಿ ಹಾಕೊಂಡೆ, ಇವಾಗ ಬೀನ್ಸ್ ಹಾಕೊಂತ ಇದ್ದೀನಿ. ನೋಡಿ, ಆಲೂಗಡ್ಡೆ ಎರಡು ಆಲೂಗಡ್ಡೆನ ಹೆಚ್ಚಿಬಿಟ್ಟು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಯಾಕೆಂದರೆ ಕಲರ್ ಚೇಂಜ್ ಆಗುತ್ತೆ, ಕಪ್ಪಾಗತ್ತೆ ಅಂತ ಹೇಳಿ ಆಲೂಗಡ್ಡೆ ಹಿಂಗೆ ಹಾಕಿದ್ದೀನಿ. ಇಷ್ಟನ್ನು ಒಂದು ವಿಷಲ್, 2 ವಿಷಲ್ ಮಾಡಿಸ್ಕೊಬಂದ್ಬೇಡ, 1 ಅಥವಾ 2. ಹೋಳು ಗಟ್ಟಿ ತಿನ್ನೋರು 1 ವಿಷಲ್ ಮಾಡಿಸಿದ್ರೆ ಸಾಕು, ಇಲ್ಲಾಂದ್ರೆ ಹೋಳು ಮೆತ್ತಗಿರ್ಲಿ ಅನ್ನೋರು 2 ವಿಷಲ್ ಮಾಡಿಸಿ. ಇವಾಗ ಕುಕ್ಕರ್ ಇಡೋಣ. ನೋಡಿ, ಇಷ್ಟು ತರಕಾರಿ ಎಲ್ಲ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು, ಇನ್ನೊಂದು ಲೋಟದಷ್ಟು ನೀರು ಹಾಕ್ಕಂತೀನಿ. ಈಗ ನೋಡಿ, ಇನ್ನೊಂದು ಲೋಟದಷ್ಟು ನೀರು ಹಾಕ್ಕಂತ ಇದ್ದೀನಿ. ಇದನ್ನೆಲ್ಲ ಬೇಯಿಸ್ಕೊ ಬಂದ್ಬಿಡ್ತೀನಿ. ಕಾಯಿ, ಟೊಮೊಟೊ, ಸಾಂಬಾರ್ ಖಾರದ ಪುಡಿ, ಹುಳಿ ಸಾರು ಖಾರದ ಪುಡಿ, ಇದನ್ನ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು. ಸಾರು ತೆಳ್ಳಗೆ ತಿನ್ನೋರು ಕಾಯಿ ಸ್ವಲ್ಪ ಹಾಕೊಳ್ಳಿ, ಸಾರು ಗಟ್ಟಿ ತಿನ್ನೋರು ಕಾಯಿ ಜಾಸ್ತಿ ಹಾಕೊಳ್ಳಿ. ಇದೇ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ನೀರು ಅದನ್ನೇ ಹಾಕೋಣ, ಬೇರೆ ನೀರೇನೇನು ಬೇಡ. ನೋಡಿ, ಇಷ್ಟು ನೀರು ಹಾಕೊಂಡಿದ್ದೀನಿ. ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಂಗಾಗಿ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಂಗಾಗಿ ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು ಹಾಕೊಂಡಿದ್ದೀವಿ. ನೋಡಿ, ಹುಣಸೆಹಣ್ಣು ರಸನೂ ಹಾಕ್ಕಂತ ಇದೀನಿ. ಇದಕ್ಕೆ ಹುಣಸೆಹಣ್ಣು ರಸ ಹಾಕೊಂಡು ರುಬ್ಕೊಳ್ಳೋಣ. ಇವಾಗ ನುಣ್ಣಗೆ ರುಬ್ಕೋಬೇಕು. ನುಣ್ಣಗಾರ ರುಬ್ಬಿ, ತರಿಗಾರ ರುಬ್ಬಿ, ಅಂದ್ರೆ ಗಟ್ಟಿ ಬೇಕು ಅಂದ್ರೆ ಅವರು ನುಣ್ಣಗೆ ರುಬ್ಬಿ, ತರಿ ಇದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ನುಣ್ಣಗೆ ಹಾಕೊಂಡ್ರೆ ಅದು ನುಣ್ಣಗೆ ಮಾಡಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ನಿಮ್ಮನೇಲಿ ಯಾವ ತರ ಇಷ್ಟಪಟ್ಟು ತಿಂತಾರೋ ಆ ರೀತಿ ಮಾಡಿ. ನೋಡಿ, ಮಿಕ್ಸಿ ಮಾಡ್ಕೊ ಬಂದ್ಬಿಡ್ತೀನಿ. ಇಷ್ಟು ನುಣ್ಣಗಾಗಿರೋ ಸಾಕು. ನೋಡಿ, ಇಷ್ಟು ನುಣ್ಣಗಾಗಿರೋ ಸಾಕು. ಕುಕ್ಕರ್ ಕೂಗಿದೆ, ಪ್ರೆಷರ್ ಹೋಗ್ತದೆ. ಪ್ರೆಷರ್ ಹೋದ್ಮೇಲೆ ಸಾರು ಕೂಡ್ಸೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಪ್ರೆಷರ್ ಹೋಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಒಗ್ಗರಣೆ ಹಾಕ್ಬಿಟ್ಟು, ನೋಡಿ ಪಾತ್ರೆ ಇಟ್ಟಿದ್ದೀನಿ, ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕ್ಬಿಟ್ಟು ಸಾರು ಕುಡ್ಸೋಣ. ಸ್ಟವ್ ಹಚ್ಚುತ್ತಾ ಇದ್ದೀನಿ ನಾನೀಗ. ನೋಡಿ, ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಪಾತ್ರೆ ಕಾದಿದೆ. ನೋಡಿ, ಒಗ್ಗರಣೆಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕಂತ ಇದ್ದೀನಿ. ನೋಡಿ, ನಾನು ಹಿಂಗು ಹಾಕ್ತಾ ಇದ್ದೀನಿ, ಅಂಟು ಹಿಂಗು ಹಾಕ್ತಾ ಇದ್ದೀನಿ ನಾನು. ನೀವು ಯಾವ ಹಿಂಗು ಯೂಸ್ ಮಾಡ್ತೀರೋ ಅದೇ ಹಿಂಗು ಹಾಕೋಬಹುದು. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ಕಂತ ಇದ್ದೀನಿ. ಬೇಯಿಸಿ ಇಟ್ಕೊಂಡಿದ್ವಲ್ಲ ತರಕಾರಿ, ಅದನ್ನ ಹಾಕ್ತಾ ಇದೀನಿ ಈಗ. ನೋಡಿ ಎಷ್ಟು ನೀಟಾಗಿ ಬಂದಿದೆ.
ಒಗ್ಗರಣೆ ಹಾಕಿದ್ವಲ್ಲ, ತರಕಾರಿನೂ ಹಾಕಿದೀವಿ, ಬೇಯಿಸಿದ್ದು. ಖಾರ ರುಬ್ಕೊಂಡಿದ್ವಲ್ಲ, ಖಾರ ಹಾಕೋಣ. ನಾನು ಪಾತ್ರೆಗೆ ಮತ್ತೆ ಬೇರೆ ಪಾತ್ರೆಗೆ ಏನು ಚೇಂಜ್ ಮಾಡ್ಕೊಂಡಿಲ್ಲ, ಮಿಕ್ಸಿ ಜಾರ್ ಅಲ್ಲಿರೋದು ಹಂಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಬಿಟ್ಟು ಮತ್ತೆ ಹಾಕೋಣ. ಘಮ ಘಮ ಅಂತದೆ ಸಾರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ತರಕಾರಿ ಹುಳಿಗೆ ಅದಕ್ಕೆ ಕಾಂಬಿನೇಷನ್ ಮುದ್ದೆ ಮಾಡ್ಕೊಂಡಿದೀವಿ ನಾವು ಇವತ್ತು. ನೀವು ಏನು ಮಾಡ್ಕೊಂತೀರಾ? ಬಿಸಿ ಬಿಸಿ ಅನ್ನ ಇದೆ, ಮುದ್ದೆ ಇದೆ. ನಿಮ್ಮ ಮನೇಲಿ ನೀವು ಹೇಗೆ ಊಟ ಮಾಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಕಾಮೆಂಟ್ ಮಾಡಿ. ನೋಡಿ, ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮಾತಾಡ್ತಾ ಮಾತಾಡ್ತಾ ಹಂಗೆ ಉಪ್ಪು ಹಾಕಿದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ. ನೋಡಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಮತ್ತೆ ಉಪ್ಪು ಎರಡು ಹಾಕಿದ್ದೀನಿ. ಸಾರು ಚೆನ್ನಾಗಿ ಕುದಿಬೇಕು. ಕುದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲಲ್ಲೆಲ್ಲ ಊಟ ಮಾಡ್ತೀವಲ್ಲ, ಅದೇ ಟೈಪಲ್ಲಿ ಇರುತ್ತೆ. ಅದೇ ರುಚಿ, ಅದೇ ಸೇಮ್ ಇರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಮಿಕ್ಸಿ ಜಾರಿಗೆ ನೀರು ಹಾಕೊಂಡು ಹಾಕ್ತಾ ಇದ್ದೀನಿ. ನೋಡಿ, ಸಾರು ಇಷ್ಟು ಥಿಕ್ನೆಸ್ ಬಂದರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಕುದ್ದಿದೆ, ಇವಾಗ ಅನ್ನನೂ ಆಗಿದೆ. ಮುದ್ದೆ ಒಂದು ಕೂಡಿಸ್ಬೇಕು. ಕೂಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾಂಬಾರು, ಬಿಸಿ ಬಿಸಿ ಅನ್ನ. ನೋಡಿ, ಮುದ್ದೆಗೆ ತುಪ್ಪ ಹಾಕ್ತಾ ಇದ್ದೀನಿ. ಮುದ್ದೆ ಹಂಗೆ ಇಟ್ಕೊಂಡು ತಿನ್ಬಾರ್ದಂತೆ, ಉಂಡೆ ಕಟ್ಟಿರೋದು, ಹಂಗಾಗಿ ತೂತ ಮಾಡಿದ್ದೀನಿ. ಮತ್ತು ಬಿಸಿ ಬಿಸಿ ಅನ್ನದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು ಜೊತೆ ಊಟ ಮಾಡ್ತಾ ಇದ್ರೆ ಸೂಪರಾಗಿರುತ್ತೆ. ನೋಡಿ, ಸಾಂಬಾರಲ್ಲಿ ಬಿಸಿ ಬಿಸಿ ಸಾಂಬಾರಿದೆ. ಕೈ ಎತ್ಕೊಂಡು ನೋಡಿ, ಮುದ್ದೆ ಒಳ್ಳೆ ಬೆಣ್ಣೆ ಹಂಗೆ ಬಂದಿದೆ. ಇಲ್ಲಿ ನನ್ನ ಮಗ ಇದ್ದಾನೆ, ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತಾನೆ. ನೋಡಿ, ಕೊಡ್ತಾ ಇದ್ದೀನಿ ಅವನಿಗೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿ ಬಂದಿದೆ ಮುದ್ದೆ ಅಂತೂ. ಮುದ್ದೆನೂ ಸೂಪರ್ ಆಗಿದೆ, ಸಾಂಬಾರು ಸೂಪರ್ ಆಗಿದೆ. ನೋಡಿ, ನೀವು ಮಾಡ್ಕೊಂಡು ತಿಂದು ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ. ಕೊಡ್ತಾ ಇದೀನಿ ಅವನಿಗೆ. ನೋಡಿ, ಸಾಂಬಾರು ಅನ್ನನು ಊಟ ಮಾಡೋದು. ನೋಡಿ, ಬಿಸಿ ಬಿಸಿ ಅನ್ನ ಸಾಂಬಾರು ಕೈಯಲ್ಲಿ ಕಲ್ಸಕ್ಕಾಗ್ತಾಯಿಲ್ಲ, ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ಬಿಸಿ ಸುಡ್ತಾ ಇದೆ. ನೋಡಿ, ಇಷ್ಟೇಷ್ಟು ತಣ್ಣು ತಿನ್ನಿಸ್ತಾ ಇದೀನಿ. ನನ್ನ ಕೈ ಬಿಸಿ ಇದೆ ಅಂತ. ಟೇಸ್ಟ್ ಹೇಗಿದೆಪ್ಪ? ಅಲ್ಟಿಮೇಟ್. ನೀವು ಮಾಡ್ಕೊಂಡು ತಿಂದು ಇನ್ನು ಅಮ್ಮನ ಕೈ ತುತ್ತು ಅಂದ್ರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. 1 to ಡಬಲ್ಸ್ ಟೇಸ್ಟ್ ಆಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿಬಿಡಿ, ಅರ್ಥ ಆಗುತ್ತೆ.